ನನ್ನ ಮೊಮ್ಮಗಳದ ಅಕೌಂಟನ್ನು ಫಾಲೋ ಮಾಡಿ ಗೈಸ್. ಹಾಯ್ ಶಿಲುಲೂಲು. ಹಾಗಲ್ಲ, ಆ ವಿಡಿಯೋ ನೋಡ್ಬಿಟ್ಟು ನನಗೆ ಹೇಳಿದೆ ಅಷ್ಟೇ. ಮಧ್ಯಾಹ್ನ ಆಗೋಷ್ಟೊತ್ತಿಗಂತೂ ಏನು ಸೆಕೆ ಅಂದರೆ ಅಪ್ಪ ದೇವರ ಫ್ಯಾನ್ ಹಾಕೋದು ಒಳಗೆ ಕೂರೋಕ್ಕಾಗ್ತಿರಲಿಲ್ಲ, ಅಷ್ಟೇ ಸೆಕೆ. ಹೊರಗಡೆ ಬಂದು ನೋಡಿದ್ರೆ ಆಕಾಶ ನೋಡಿ ಎಷ್ಟು ತಣ್ಣಗೆ ಕಾಣ್ತಿದೆ ಅಲ್ವಾ. ಸಂಜೆ ಆಗೋಷ್ಟೊತ್ತಿಗೆ ಒಂದು ಸಾಂಗ್ ರೆಕಾರ್ಡ್ ಮಾಡೋಣ ಅಂತೇಳಿ ರೆಡಿ ಆಗಿದೆ. ಅಷ್ಟೊತ್ತಿಗೆ ನಮ್ಮಪ್ಪ ಅಂಗಡಿಯಿಂದ ನಂಗೆ ಬರ್ತಾ ಮಂಚ್ ಮ್ಯಾಕ್ಸ್ ಮತ್ತು ಸ್ವಲ್ಪ ಕುರ್ಕುರೆ ತಿಂಡಿ ಎಲ್ಲ ತಂದಿದ್ರು. ಆಮೇಲೆ ನಮ್ಮಮ್ಮ ಟೌನಿಗೆ ಹೋಗ್ಬೇಕು ಅಂತೇಳಿ ಕರ್ಕೊಂಡು ಹೋದ್ರು. ನೋಡಿ ಮೇಕಪ್ ಕೂಡ ರಿಮೂವ್ ಮಾಡಲು ಎಕ್ಸಿಟ್ ಮಾಡಿ ತೆಗೆದಿದ್ದೆ. ಈ ಅಣ್ಣನ ಹೆಸರು ಸಚಿನ್ ಅಣ್ಣ ಅಂತ. ನಮ್ಮಮ್ಮಗೆ ತುಂಬ ಇಷ್ಟ, ಯಾವಾಗ ನೋಡಿದ್ರು ಸುಂದರ ಸುಂದರ ಅಂತ ಇರ್ತಾರೆ. ಆಮೇಲೆ ನಮ್ಮ ಅಜ್ಜಿ ಮನೆಗೆ ಬಂದೆ. ನಮ್ಮ ಅಣ್ಣ ನೋಡಿದ್ರೆ ಮೂವಿ ನೋಡ್ತಾ ಇದ್ದೆ ಯಾವುದೋ, ಹಾಗೆ ಒಂದು ವೀಡಿಯೋ ತೆಗೆದುಬಿಟ್ಟು ನಮ್ಮ ಅಜ್ಜಿ ಮತ್ತು ಅಮ್ಮ ಕೂತಿದ್ರು. ಅವರಿಬ್ಬರು ಮಧ್ಯೆ ಹೋಗ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ನಮ್ಮ ಅಜ್ಜಿ ಹತ್ರ ಮಾತಾಡಿಬಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಅಜ್ಜಿ ಏನೋ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳೋ, ನಾಚಿಕೆ ಆಯಿತು, ಹೇಳಮ್ಮ. ನನ್ನ ಮೊಮ್ಮಗಳದ ಅಕೌಂಟನ್ನು ಫಾಲೋ ಮಾಡಿ ಗೈಸ್. ಸೊ ಗೈಸ್, ನಮ್ಮ ಅಜ್ಜಿಗೆ ನಾವು ಇನ್ಸ್ಟಾಗ್ರಾಮ್ ಅಂತ ಪ್ರೊನೌನ್ಸ್ ಮಾಡಿಸ್ತಾ ಇದೀವಿ. ಇನ್ಸ್ಟಾಗ್ರಾಮ್ ಅನ್ನು ಪರಮ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಇನ್ಸ್ಟಾಗ್ರಾಮ್ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಫಾಲೋ ಮಾಡಿ, ಲೈಕ್ ಮಾಡಿ. ನಮ್ಮ ಅಜ್ಜಿದು ಡೈಲಾಗ್ ನಾನು ಫೈಟ್ ಹೊಡಿತೀನಿ. ನಾವು ಅಜ್ಜಿ ಮನೆಯಿಂದ ಬರ್ಬೇಕಾದ್ರೆ ಅಂಗಡಿಯಿಂದ ಕೋಳಿ ರೊಟ್ಟಿನ ತೊಗೊಂಡು ಬಂದಿದ್ವಿ. ಅದ್ರ ಜೊತೆಗೆ ಇವತ್ತು ಅಮ್ಮ ಕೋಳಿ ಸಾರು ಕೂಡ ಮಾಡಿದ್ರು, ಮೊಟ್ಟೆ ಕೋಳಿ ಸಾರು. ಸೊ ಅದ್ರ ಜೊತೆ ಕಾಂಬಿನೇಷನ್ ಮಸ್ತಾಗಿರುತ್ತೆ. ಹಾಕ್ಕೊಂಡು ನಮ್ಮಮ್ಮಂಗೆ ಬೇಗ ಚಿಕನ್ ಸಾರು ಹಾಕಮ್ಮ ಅಂತೇಳಿ ಹೇಳ್ತಿದ್ದೆ. ನನಗೇನಂತ ಗೊತ್ತಿಲ್ಲ ಗೈಸ್, ಒಳ್ಳೆ ಅಡುಗೆ ಮಾಡಿದರೆ ಅಷ್ಟು ಜಾಸ್ತಿ ಆಗ್ತಿರುತ್ತೆ. ಆ ಸಾರು ಕುದಿತಾ ಇದ್ರೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತದೆ. ನಮ್ಮಮ್ಮ ಹೇಳ್ತಾರೆ, ನಿನಗೇನು ಒಳ್ಳೆ ಸಾರು ಮಾಡಿದರೆ ಮಾತ್ರ ಹೊಟ್ಟೆಗೆ ಅನ್ನ ಹಿಡಿಯೋದ ಅಂತೇಳಿ. ಸೊ ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಕೋಳಿ ರೊಟ್ಟಿ ತಿನ್ನೋ ಮುಖಾಂತರ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ನಾಳೆ ಸಿಗೋಣ ಅಷ್ಟೇ.